ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರುಣಾ ಕನ್ನಡ ವ್ಲಾಗ್ಸ್. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗ ರೆಡಿಯಾಗಿ ನಾವು ಹೊರಟಿದ್ದೆ ಘಾಟಿಗೆ. ಸೊ ಘಾಟಿಲಿ ದರ್ಶನ ಮಾಡ್ಕೊಂಡ್ವಿ. ಸೊ ಒಳಗಡೆ ಫೋಟೋ ಅಲೋ ಇರಲಿಲ್ಲ, ಹಂಗಾಗಿ ಆಚೆ ತೆಗ್ದು ಹಾಕಿದ್ದೀನಿ. ಇವ್ರು ನಮ್ಮ ಫ್ಯಾಮಿಲಿಯವರು. ಸೊ ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸಿ ಮತ್ತು ಈಶಾ ಫೌಂಡೇಶನ್ಗೆ ಹೋದ್ವಿ. ಈಶಾ ಫೌಂಡೇಶನ್ ಇರೋದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಹತ್ರ ನಿಯರು. ಸೊ ಅಲ್ಲಿ ನಾವು ಹೋಗೋಷ್ಟು ಲೇಟಾಗಿ ಹೋಗಿತ್ತು. ಆಲ್ರೆಡಿ ಲೈಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎನಿವೇಸ್ ಹೋದ್ವಿ. ಒಂದು 10 ಮಿನಿಟ್ಸ್ ಲೇಟಾಗಿ ಹೋದರೂ ಪರವಾಗಿಲ್ಲ, ನಮ್ಗೆ ಲೈಟಿಂಗ್ ಸಿಕ್ತು. ನನಗಂತೂ ಈಗಲೂ ಗೂಸ್ ಬಂಪ್ಸ್ ಬರ್ತಾಯಿದೆ ಅದು ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ. ಸೊ ನಂಗೆ ತುಂಬ ಖುಷಿ ಆಯಿತು ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಸೊ ಈಶಾ ಫೌಂಡೇಶನ್ ಲೈಟಿಂಗ್ಸ್ ನೀವೇ ನೋಡಿ, ವಾವಲ್ಲ, ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ. ಹಂಗೆ ಅವರು ಬ್ಯಾಕ್ ಸೈಡ್ ಒಂದು ಕತೆ ಕೂಡ ಹೇಳ್ತಾ ಇರ್ತಾರೆ. ಸೊ ನಾವು ಸ್ಟಾರ್ಟಿಂಗ್ ಹೋದಾಗ ಕನ್ನಡದಲ್ಲಿ ಕೂಡ ಹೇಳ್ತಾಯಿದ್ರು. ಇವಾಗ ನಮ್ಮ ಕನ್ನಡದವರು ನಮ್ಮ ಕರ್ನಾಟಕದಲ್ಲೇ ಹುಡ್ಕೋ ಥರ ಆಗಿಬಿಟ್ಟಿದೆ. ಸೊ ಅಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಕೇರಳೈಟ್ಸು, ತಮಿಳಿಯನ್ಸು, ಬ್ಯಾಂಗ್ಳೂರಲ್ವಾ, ಸೊ ಎಲ್ಲರೂ ಅವರೇ ಇದ್ದರು. ತುಂಬ ಕ್ರೌಡ್ ಇತ್ತು, ಬರೀ ಜನನೇ ಇದ್ದಿದ್ದಲ್ಲಿ. ಸೊ ನಿಮ್ಗೆ ಲಾಸ್ಟಲ್ಲಿ ಅದು ಕ್ರೌಡ್ ತೋರಿಸ್ತೀನಿ. ಸ್ಯಾಟರ್ಡೇ ಹೋಗಿದ್ದಿದ್ದು. ಕಾರ್ಗಳಂತೂ ಮೇ ಬಿ ಒಂದು 500-600 ಕಾರ್ಸ್ ಇತ್ತು ಅನಿಸುತ್ತೆ ಅಲ್ಲಿ. ಸೊ ಅಷ್ಟು ಜನ ಇದ್ದರು. ಸೊ ನೋಡಿ ಈ ಲೈಟಿಂಗ್ಸ್ ಮುಗ್ದಾದ್ಮೇಲೆ ನಾವು ಹಂಗೆ ಒಳಗಡೆ ಹೋಗಿ ಲಿಂಗ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಸೊ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಚೆ ಎಲ್ಲ ಓಡಾಡಿಕೊಂಡು ಕ್ಲೋಸಪ್ಪಲ್ಲಿ ವಿಡಿಯೋಸ್ ತೊಗೊಂಡು ಫೋಟೋಸ್ ತೊಗೊಂಡು. ಸೊ ನಂಗೆ ಮಗು ಹಿಡ್ಕೊಂಡು ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಸೊ ಚೆನ್ನಾಗಿದೆ ಅಲ್ಲ. ಸೊ ಇದು ಅರ್ಧನಾರೀಶ್ವರದ್ದು ಹಾಕಿದ್ದಾರೆ ಇವಾಗ. ಸೊ ಲೈಟಿಂಗ್ಸ್ ಕಂಪ್ಲೀಟ್ ಆಯಿತು. ಮತ್ತು ನೀಟಾಗಿ ಎಲ್ಲ ಫೋಟೋಸ್ ತೊಗೊಂಡು ದರ್ಶನ ಮಾಡಿಕೊಂಡು ನಾನು ಇವಾಗ ಜನ ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಇದು ಬಸವಣ್ಣ ಲಿಂಗದ ಮುಂದೆ, ಈಶ್ವರನ ಮುಂದೆ ಇರೋದು. ಇದು ತುಂಬ ದೊಡ್ಡದಾಗೇ ಇತ್ತು. ಈಶ್ವರ ಅಂತೂ 2 ಬೆಟ್ಟಗಳ ಮಧ್ಯೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಅನ್ಸುತ್ತೆ. ಅಲ್ಲಿಂದ ಬಂದು ನಾವು ಊಟಕ್ಕೆ ಬಂದ್ವಿ ದ ಕೋಟೇಶ್ವರಂ ಹೋಟೆಲ್ಗೆ. ಆನ್ ದಿ ವೇಯಲ್ಲೇ ತುಂಬ ಚೆನ್ನಾಗಿದೆ ಹೋಟೆಲ್ಲು. ವೆಜ್ಗೆ ಇದು ಪರ್ಫೆಕ್ಟ್. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಕಮೆಂಟ್ ಮಾಡಿ ಹೇಗಿದೆ ಈ ಒಂದು ವ್ಲಾಗ್ ಅಂತ ಹೇಳಿಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.